ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ಆಸೀನರಾದ ಪದ್ಯಾಣ, ಕುರಿಯ ಮತ್ತು ಯಕ್ಷಗಾನದ ಎಲ್ಲ ಅಭಿಮಾನಿ ಬಂಧುಗಳೇ, ನನಗೆ ಕೂತಲ್ಲಿಂದಲೇ ಭಾಷಣ ಮಾಡಲಿಕ್ಕೆ ಹೇಳಿದರು. ಅಲ್ಲಿಂದಲೇ ಮಾಡಿದರೆ ನನಗೆ ನಿಂತ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ನಾಳೆ ಪ್ರಚಾರ ಆಗ್ಬೋದು. ಅದಕ್ಕಾಗಿ ಮೈಕಿನ ಹತ್ತಿರ ಬಂದೇ ಮಾತಾಡ್ತಾ ಇದ್ದೇನೆ. ಪದ್ಯಾಣ ಗಣಪತಿ ಭಟ್ರು ನನಗೆ ಅತ್ಯಂತ ಆತ್ಮೀಯರಾಗಿದ್ದವರು. ನಾನು ಇಷ್ಟಪಡ್ತಾ ಇದ್ದ ಭಾಗವತರು ಕಡತೋಕ ಮಂಜುನಾಥ ಭಾಗವತರು. ಆದರೆ ನನಗೆ ಅತ್ಯಂತ ಆತ್ಮೀಯ ಭಾಗವತರಂದರೆ ಪದ್ಯಾಣ ಗಣಪತಿ ಭಟ್ರು. ಅವರ ಹೆಸರಿನಲ್ಲಿ ಅಥವಾ ಅವರ ಬಗ್ಗೆ ನಡೆಯುವ ಯಾವುದೇ ಕಾರ್ಯಕ್ರಮಗಳಿಗೆ ಸಂಘಟಕರು ಇಚ್ಛಿಸಿದಲ್ಲಿ ಬಾರದೆ ಹೋದರೆ ನಂದು ಬಹಳ ದೊಡ್ಡ ತಪ್ಪಾಗ್ತದೆ. ಅದು ಅಷ್ಟೊಂದು ಆತ್ಮೀಯತೆಯನ್ನು ನಾನು ಅವರಲ್ಲಿ ಹೊಂದಿದ್ದವ. ಬಹಳಷ್ಟು ಯಕ್ಷಗಾನ ಕಲಾವಿದರು ನನಗೆ ಆತ್ಮೀಯರೇ. ಆದರೆ ಅತ್ಯಂತ ಆತ್ಮೀಯರು ಅಂತ ನಾನು ಪರಿಗಣಿಸಿದ 4 ಮಂದಿಗಳಲ್ಲಿ ಪದ್ಯಾಣ ಗಣಪತಿ ಭಟ್ರು ಒಬ್ಬರು ಶೇಣಿ ಗೋಪಾಲಕೃಷ್ಣ ಭಟ್ರು, ಒಬ್ಬರು ಗೋವಿಂದ ಭಟ್ರು, ಇನ್ನೊಬ್ಬರು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಪದ್ಯಾಣ ಗಣಪತಿ ಭಟ್ರು ತಾವೆಲ್ಲ ತಿಳಿದ ಹಾಗೆ ಅತ್ಯಂತ ಲವಲವಿಕೆಯಿಂದ ಇರುವಂಥ ವ್ಯಕ್ತಿ. ಅವರು ರಂಗಸ್ಥಳದಲ್ಲಿ ಕೂತಾಗ ಅಥವಾ ಹೊರಗೆ ನೋಡಿದಾಗ ಕೂಡ ಯಾವಾಗಲೇ ಮುಖ ಸಿಂಡರಿಸಿಕೊಂಡು ಅಥವಾ ಮುಖ ಗಂಟಾಕಿಕೊಂಡಿರುವಂಥ ವ್ಯಕ್ತಿತ್ವವೇ ಅಲ್ಲವರದು. ಸದಾ ಹಸನ್ಮುಖಿ ಮತ್ತು ಎಲ್ಲರಲ್ಲಿ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡುವಂಥ ವ್ಯಕ್ತಿ. ಆಡು ಭಾಷೆಯಲ್ಲಿ ಹೇಳುವುದಿದ್ದರೆ ಬಹಳ ಕುಶಾಲಿನ ವ್ಯಕ್ತಿ. ಅವರಿಗೆ ಟೆನ್ಷನ್ ಆಗೋದು ಅಂತ ಬಹಳ ಕಡಿಮೆ. ಅವ್ರಿಗೆ ಟೆನ್ಷನ್ ಆಗೋದನ್ನು ನಾವು ನೋಡಬೇಕಾದರೆ ರಂಗಸ್ಥಳದಲ್ಲಿ ಹಿಂದಿನ ಪ್ರಸಂಗಗಳು ಸ್ವಲ್ಪ ದೀರ್ಘ ಹೋದಾಗ ಅವರು ಇನ್ನೂ ಕೂತುಕೊಳ್ಳಲಿಕ್ಕೆ ಬಾಕಿ ಇರುವಾಗ, ಅಂದರೆ ಎಲ್ಲ ಭಾಗವತರ ಪೋಷಾಕ ಎಲ್ಲ ಧರಿಸಿ ಸಿದ್ಧರಾಗಿರ್ತಾರೆ. ಆದರೆ ಇಲ್ಲಿ ಕತೆ ಮುಗಿತಾ ಇಲ್ಲ. ಆಗ ಉಗುರು ಕಚ್ಚಿಕೊಂಡು ಆಚೆ ಈಚೆ ಅವರು ಸುಟ್ಟಿರೋ ವೇಸ್ಟಿಯನ್ನು ಒಮ್ಮೆ ಮೇಲೆ ಎತ್ತೋದು, ಒಮ್ಮೆ ಕೆಳಗೆ ಹಾಕೋದು, ಹೀಗೆ ಮಾಡ್ತಾ 4 ಸಾರಿ ಆಚೆ ಈಚೆ ಹೋದರೆ ಅವರು ಟೆನ್ಷನ್ನಲ್ಲಿದ್ದಾರೆ ಅಂತ ಲೆಕ್ಕ. ಅದು ಬಿಟ್ಟರೆ ಸಾಧಾರಣ ರಂಗಸ್ಥಳದಲ್ಲಿ ಸದಾ ತಮಾಷೆಯಲ್ಲಿ ಮಾತನಾಡ್ತಾ ಇರುವ ವ್ಯಕ್ತಿ. ಸಹ ಕಲಾವಿದರಲ್ಲಿ ಅತ್ಯಂತ ಸಲುಗೆಯಿಂದ ಮಾತನಾಡುವಂಥ ವ್ಯಕ್ತಿ. ಅವರು ಸಹ ಕಲಾವಿದರಲ್ಲಿ ಮಾತನಾಡುವಾಗ ಉಪಯೋಗಿಸುವ ಭಾಷೆ ಬೇರೆ ಯಾರು ಉಪಯೋಗಿಸಿದರೆ ಈಗ ಭಾಳ ದೊಡ್ಡ ಪೆಟ್ಟಾದೀತು ಅಥವಾ ಪೆಟ್ಟು ತಿನ್ನಬೇಕಾದೀತು. ಆದರೆ ಅವರ ಆತ್ಮೀಯತೆಯಿಂದ ಕರೆಯೋದನ್ನು ಎಲ್ಲರೂ ಸಹಿಸ್ತಾ ಇದ್ದರು ಮತ್ತು ಅವರು ಕರೆದಾಗ ಓ ಅಂತಲೂ ಅವ್ರ ಹತ್ರ ಹೋಗ್ತಾ ಇದ್ದರು. ಇದು ಅವರ ವ್ಯಕ್ತಿತ್ವಕ್ಕೆ ಒಂದು ಸಾಕ್ಷಿ. ನಮ್ಮ ಮೇಳದ ಪ್ರಧಾನ ಭಾಗವತರಾಗಿದ್ದರು. ಸುಮಾರು 14 ವರ್ಷಗಳ ಕಾಲ ನಮ್ಮ ಮೇಳದಲ್ಲಿ ಪ್ರಧಾನ ಭಾಗವತರಾಗಿದ್ದರು. ಈಗಾಗಲೇ ಉಜಿರೆ ಅಶೋಕ ಭಟ್ರು ಹೇಳಿದಾಗೆ ಕಾಲಮಿತಿ ಯಕ್ಷಗಾನವನ್ನು ಯಶಸ್ವಿಯಾಗಿ ಮಾಡಿದ ಭಾಗವತರಲ್ಲಿ ಪದ್ಯಾಣ ಗಣಪತಿ ಭಟ್ರು ಒಬ್ಬರು. ಹಿಂದೆ ಆಗಿತ್ತಂತ ಕಾಲಮಿತಿ ಯಕ್ಷಗಾನಗಳು. ಆದರೆ ಅದು ಒಮ್ಮೆ ಆರಂಭವಾಗಿ ಅದರ ಒಂದು ಛಾಪನ್ನು ಮೂಡಿಸಿ ಅದು ಜನಪ್ರಿಯವಾಗುವಂತೆ ಮಾಡುವಲ್ಲಿ ಪ್ರಧಾನ ಭಾಗವತರಾದ ಪದ್ಯಾಣ ಗಣಪತಿ ಭಟ್ರ ಕೊಡುಗೆ ಬಹಳ ದೊಡ್ಡದು. ಪದ್ಯಾಣ ಗಣಪತಿ ಭಟ್ರ ಯಶಸ್ಸಿನಲ್ಲಿ ಶೀಲಕ್ಕನವರು ಮತ್ತು ಅವರ ಮಕ್ಕಳ ಕೊಡುಗೆ ಬಹಳ ದೊಡ್ಡದು. ಯಾಕೆಂದರೆ ಅಶೋಕ ಭಟ್ರು ಈಗಾಗಲೇ ಹೇಳಿದ್ದಾರೆ, ಅವರು ಮನೆಯ ವ್ಯವಹಾರದ ಬಗ್ಗೆ ಹೆಚ್ಚು ತಲೆಗೆ ಹಚ್ಚಿಕೊಂಡವರಲ್ಲ, ಅದನ್ನೆಲ್ಲ ಇವರೇ ನಿಭಾಯಿಸ್ತಾ ಇದ್ದರು. ಹಾಗಾಗಿ ಅವರಿಗೆ ಯಕ್ಷಗಾನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಲು ಸಾಧ್ಯ ಆಯಿತು. ಅವರ ಕುರಿತಾಗಿ, ಅವರ ಸಂಸ್ಮರಣೆಗಾಗಿ ಈ ಒಂದು ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು ಕುರಿಯ ಪ್ರತಿಷ್ಠಾನ ಹಮ್ಮಿಕೊಂಡಿದೆ. ಕುರಿಯ ಪ್ರತಿಷ್ಠಾನವು ಕುರಿಯ ವಿಠಲಶಾಸ್ತ್ರಿಗಳ ಹೆಸರಲ್ಲಿ ಆರಂಭವಾದಂಥ ಪ್ರತಿಷ್ಠಾನ ತಮಗೆಲ್ಲ ತಿಳಿದಿದೆ. ಕುರಿಯ ವಿಠಲಶಾಸ್ತ್ರಿಗಳು ಯಕ್ಷಗಾನಕ್ಕೆ ನೀಡಿದ ಕೊಡುಗೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಆದರೆ ಅವರ ವೇಷಗಳನ್ನು ನೋಡಿದ್ದೇನೆ ಅಂತ ಹೇಳುವ ಒಂದು ಸಂತೃಪ್ತಿ ನನಗಿದೆ.
ಅವರು ಭಾಳಷ್ಟು ಬದಲಾವಣೆಗಳನ್ನು ಯಕ್ಷಗಾನದಲ್ಲಿ ತಂದಿದ್ದಾರೆ. ಅದಕ್ಕೆ ಪರಂಪರೆಯನ್ನು ಬಿಟ್ಟಿದ್ದಾರೆ ಅಂತ ಹೇಳುವ ಆಕ್ಷೇಪಿಸುವವರು ಇದ್ದಾರೆ. ಆದರೆ ಅವರು ಮಾಡಿದ್ದೇ ಸರಿ ಅಂತ ಹೇಳುವವರಲ್ಲಿ ನಾನೊಬ್ಬ. ಯಾಕೆಂದರೆ ಜನ ಮೆಚ್ಚುವಂಥ ಹಲವು ವೇಷಗಳು ರಂಗಸ್ಥಳಕ್ಕೆ ಅವರಿಂದಾಗಿ ಬಂದಿದೆ. ಉದಾಹರಣೆಗೆ ಶ್ರೀರಾಮ ವನವಾಸಕ್ಕೆ ಹೋಗುವಲ್ಲಿಂದ ರಾವಣ ವಧೆಗಿರುವವರೆಗಿನ ರಾಮ ಮೈ ಬಿಟ್ಟು ಮಾಡಲಿಕ್ಕೆ ಆರಂಭಿಸಿದವರೇ ಕುರಿಯ ವಿಠಲಶಾಸ್ತ್ರಿಗಳು. ಇವತ್ತು ಎಲ್ಲಿವರೆಗೆ ಅಂತ ಹೇಳಿದರೆ ಆ ರಾಮ ಲಕ್ಷ್ಮಣರು ಮೈ ಬಿಟ್ಟು ಮಾಡುವ ಬದಲಾಗಿ ಪರಂಪರೆಯಲ್ಲಿ ಮಾಡಲಿಕ್ಕೆ ಹೋದರೆ ಅದು ರಾಮ ಅಂತ ಜನ ಅದನ್ನು ಸ್ವೀಕರಿಸುವುದೇ ಇಲ್ಲ. ಅಷ್ಟು ಸರಿಯಾಗಿ ಜನ ಅದನ್ನು ಮೆಚ್ಚಿದ್ದಾರೆ. ಅದೇ ರೀತಿ ಈಶ್ವರನ ಪಾತ್ರ, ಹನುಮಂತನ ಪಾತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡಿದವರು. ಶಾಸ್ತ್ರಿಗಳು ಧರ್ಮಸ್ಥಳ ಮೇಳದಲ್ಲಿದ್ದಾಗ ಅನಾರೋಗ್ಯದಿಂದ ಮೇಳದಿಂದ ವೇಷ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಧರ್ಮಸ್ಥಳ ಮೇಳದ ಸಂಚಾಲಕತ್ವವನ್ನು ಕೂಡ ಅವರು ಬಿಟ್ಟರು. ಆದರೆ ಶಾಸ್ತ್ರಿ ಶಿಷ್ಯವೃಂದ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಆರಂಭಿಸಿದರು. ಭಾಳಷ್ಟು ಉತ್ತಮವಾದಂಥ ಪ್ರದರ್ಶನಗಳನ್ನು ನೀಡಿದ್ದಾರೆ. ಆ ಸಂಸ್ಥೆಯ ಹೆಚ್ಚಿನ ಪ್ರದರ್ಶನಗಳನ್ನು ನಾನು ವೀಕ್ಷಿಸಿದವ. ಈ ದಿನ ಪದ್ಯಾಣ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಕುರಿಯ ಗಣಪತಿ ಶಾಸ್ತ್ರಿಗಳು. ಅವರು ಕುರಿಯ ವಿಠಲಶಾಸ್ತ್ರಿಗಳ ಶಿಷ್ಯವೃಂದದ ಪ್ರಧಾನ ವೇಷಧಾರಿಗಳಾಗಿದ್ದವರು. ನನಗೆ ಗೊತ್ತಿದ್ದಾಗೆ ಅವರು ಮೊದಲು ಕಂಸನ ಪಾತ್ರ ಮಾಡ್ತಾ ಇದ್ದವರು. ಅದು ಕನಸಿನ ಕಂಸವಧೆಯ ಕಂಸನ ಪಾತ್ರಗಳನ್ನು ಮಾಡ್ತಾಯಿದ್ದರು. ನಂತರ ಮಹಿಷಾಸುರನ ಪಾತ್ರ ಮಾಡಲಿಕ್ಕೆ ಆರಂಭಿಸಿದ ಮೇಲೆ ಅತಿಯಾಗಿ ಹೆಚ್ಚಾಗಿ ಮಹಿಷಾಸುರನ ಪಾತ್ರಗಳನ್ನೇ ಮಾಡಿದವರು. ಅವರು ಯಕ್ಷಗಾನಕ್ಕೆ ಅವರದ್ದು ಕೊಡುಗೆಯು ಭಾಳಷ್ಟಿದೆ. ನಾನು ಅವರು ಹೈಸ್ಕೂಲಿನಲ್ಲಿ ಸಹಪಾಠಿಗಳು. ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಅವರು PUCಯಲ್ಲಿದ್ದರು. ಆಗಲೇ ಸ್ವಲ್ಪ ದೀರ್ಘದೇಹಿಯವರು. ವಿದ್ಯಾರ್ಥಿಗಳೊಂದಿಗೆ ಬೆರೆಯುವುದರಿಂದ ಹೆಚ್ಚು ಅಧ್ಯಾಪಕರೊಂದಿಗೆ ಬೆರೆಯುತ್ತಾ ಇದ್ದಂಥ ವ್ಯಕ್ತಿತ್ವ ಅವರದು. ಅವರು ಅವರ ಅಜ್ಜನ ಮನೆಯಿಂದ ಬರೆಯಿಂದ ಮುಡಿಪು ಹೈಸ್ಕೂಲಿಗೆ ಬರ್ತಾ ಇದ್ದರು. ನಾನು ನನ್ನ ಅಜ್ಜನ ಮನೆಯಿಂದ ಮುಡಿಪು ಹೈಸ್ಕೂಲಿಗೆ ಹೋಗ್ತಾ ಇದ್ದದ್ದು. ಅಲ್ಲಿ ಶಾಲೆಗೆ ಹೋಗುವಾಗ ನನಗೆ ಅವರು ಮಾತನಾಡಲಿಕ್ಕೆ ಸಿಗುವವರು. ಬರುವಾಗ ಅವರು ಅಧ್ಯಾಪಕರೊಂದಿಗೆ ಮಾತಾಡ್ತಾ ಬರುವುದು, ನಾವು ಹಿಂದಿಂದ ಬರುವುದು. ಈ ಥರದ ಒಂದು ವ್ಯಕ್ತಿತ್ವ. ಮೊನ್ನೆ ನಡೆದ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಅವರು ಒಂದು ಪರಂಪರೆ ಯಕ್ಷಗಾನಕ್ಕೆ ಅವರ ನೇತೃತ್ವದಲ್ಲಿ ನಡೆದಿದೆ. ಅದಕ್ಕೆ ನಾನು ಫೋಟೋದಲ್ಲಿ ಮತ್ತು ವಿಡಿಯೋದಲ್ಲಿ ನೋಡಿದ್ದು, ಆಟ ಆರಂಭ ಆಗುವ ಮೊದಲು ಅವರ ಸುತ್ತು ಸಾಧಾರಣ 25 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಆದ ಎಲ್ಲ ಕಲಾವಿದರು ನೆಲದಲ್ಲಿ ಕೂತಿದ್ರು. ಇವರು ಕುರ್ಚಿಯಲ್ಲಿ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ರು. ಎಲ್ಲರೂ ಆ ಪ್ರಸಂಗದಲ್ಲಿ ಸುಮಾರು ವೇಷ ಮಾಡಿದವರೇ. ಆದರೆ ಇವರು ಅಷ್ಟು ಅವರನ್ನು ತಯಾರು ಮಾಡಿ ನಂತರ ರಂಗಕ್ಕೆ ಹೋಗುವಂಥ ಒಂದು ಪದ್ಧತಿ. ಅವರ ಕ್ರಮದ ಬಗ್ಗೆ, ಅವರ ಮರ್ಜಿಯ ಬಗ್ಗೆ ಅಶೋಕ ಭಟ್ರು ಹೇಳಿದ್ದಾರೆ. ಸಾಧಾರಣ ಅವರು ಜೀಪಿಗೆ ಕೊಟ್ಟ ಬಾಡಿಗೆಯಲ್ಲಿ 25 ಜೀಪುಗಳನ್ನು ಖರೀದಿಸಬಹುದು. ಅಷ್ಟು ಬಾಡಿಗೆಯನ್ನು ಜೀಪಿಗೆ ನೀಡಿದಂಥ ಒಬ್ಬ ಭಾಗವತರು. ಜೀಪಲ್ಲಿ ಹೋಗೋದು, ಜೀಪಲ್ಲಿ ಬರುವುದು. ಅವರಿಗೆ ಮೇಳದಲ್ಲಿ ಏನು ಸಂಪಾದನೆ ಆಗಬೇಕು ಅಂತ ಹೇಳೋದು ಅವರ ಮುಖ್ಯ ಧೋರಣೆ ಆಗಿರಲಿಲ್ಲ. ಆದರೆ ಎಂದೂ ಅವರ ಮರ್ಜಿಯನ್ನು ಬಿಡದಂಥ ಒಬ್ಬ ಭಾಗವತ. ನನಗೆ ಅತ್ಯಂತ ಆತ್ಮೀಯರು. ಅವರು ಪದ್ಯಾಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ಜೀವನವು ಸುಖಮಯವಾಗಲಿ ಅಂತ ಹಾರೈಸ್ತೇನೆ. ಇನ್ನು ಕುರಿಯ ಪ್ರತಿಷ್ಠಾನದ ಬಗ್ಗೆ ಹೇಳುವುದಿದ್ದರೆ, ಕುರಿಯ ಪ್ರತಿಷ್ಠಾನ ಉಜಿರೆ ಅಶೋಕ ಭಟ್ರ ಸಂಚಾಲಕತ್ವದಲ್ಲಿ ಭಾಳ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಅಶೋಕ ಭಟ್ರು ನಾವು ಮೇಳ ಆರಂಭಿಸಿದ ಸಮಯದಲ್ಲಿ ನಮ್ಮ ಮೇಳದ ಮ್ಯಾನೇಜರು ಹೋದೆ, ಪ್ರಧಾನ ವೇಷಧಾರಿಯಾಗಿಯೂ 3 ವರ್ಷ ಇದ್ದರು. ಆರಂಭದ ವರ್ಷದ ಕನ್ಯಾಂತರಂಗ ಅಂತ ಹೇಳುವ ಪ್ರಸಂಗ ಗಣಪಣ್ಣ ಮತ್ತು ಉಜಿರೆ ಅಶೋಕ ಭಟ್ರ ಕೊಡುಗೆ ಆ ಪ್ರಸಂಗ ವಿಜೃಂಭಿಸಲಿಕ್ಕೆ ಬಹಳ ದೊಡ್ಡದು. ಅದರಲ್ಲಿ ಗೌತಮನ ಪಾತ್ರ ನಿರ್ವಹಿಸ್ತಾ ಇದ್ದರು. ನಂತರ ರಾಮಸೇತು ಪ್ರಸಂಗದಲ್ಲಿ ರಾಮ, ಹಾಗೆ ಲೀಲಾಮಾನುಷ ವಿಗ್ರಹದಲ್ಲಿ ಗೋವರ್ಧನೋದ್ಧರಣದ ಕೃಷ್ಣ. ಹೀಗೆ 3 ವರ್ಷ ಪ್ರಧಾನ ವೇಷಧಾರಿಯಾಗಿದ್ದರು. ಎಲ್ಲ ನಮ್ಮ ಮೇಳ
ಪ್ರಥಮ ಒಂದು 2-3 ವರ್ಷಗಳ ಕಾಲ ಸಾಂಘಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಒಳ್ಳೆಯದಾಗಿ ನಡೀತಾ ಇತ್ತು. ನಂತರ ಮೇಳದಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥ ರಾಜಕೀಯ ನಮ್ಮ ಮೇಳವನ್ನು ಬಿಡಲಿಲ್ಲ. ಆ ಕಾರಣದಿಂದ ಹಲವಾರು ಬದಲಾವಣೆಗಳೆಲ್ಲ ಆಯಿತು. ಅಶೋಕ ಭಟ್ರು ಮೇಳದ ಮ್ಯಾನೇಜರ್ ಆಗಿಯೂ ಪ್ರಧಾನ ವೇಷಧಾರಿಯಾಗಿಯೂ ಇದ್ದರು. ಈಗಾಗಲೇ ತೋಳ್ಪಡಿತಾಯರು ಹೇಳಿದ್ದಾರೆ, ನಿಷ್ಠುರವಾದಿಗಳು. ಜೋಶಿಯವರು ಆಗಾಗ ಹೇಳ್ತಾ ಇರ್ತಾರೆ ನಿಷ್ಠುರವಾದಿಗಳು. ಆದರೆ ಮ್ಯಾನೇಜರ್ ಆಗಿ ನಾನು ಅವರನ್ನು ಕಂಡುಕೊಂಡದ್ದು ಶುದ್ಧ ಹಸ್ತರು. ಅತ್ಯಂತ ಯಶಸ್ವಿಯಾಗಿ ಮೇಳವನ್ನು ನಿರ್ವಹಿಸಿದ್ದಾರೆ. ಅವರ ಸಂಚಾಲಕತ್ವದಲ್ಲಿ ನಡೆಯುವಂಥ, ಅವರ ಮುಂದಾಳುತ್ವದಲ್ಲಿ ನಡೆಯುವಂಥ ಈ ಕುರಿಯ ಪ್ರತಿಷ್ಠಾನದ ಕುರಿಯ ವಿಠಲಶಾಸ್ತ್ರಿ ಪ್ರಶಸ್ತಿಯನ್ನು ಸನ್ಮಾನ್ಯ ಸೀತಾರಾಮ ತೋಳ್ಪಡಿತಾಯರು ಸ್ವೀಕರಿಸಿದ್ದಾರೆ. ಅವರಿಗೂ ಅಭಿನಂದನೆಗಳು. ಅಶೋಕ್ ಭಟ್ರು ಈಗಾಗಲೇ ಹೇಳಿದ್ದಾರೆ, ತೋಳ್ಪಡಿತಾಯರು ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳು, ನನಗೂ ಆತ್ಮೀಯರು. ಧರ್ಮಸ್ಥಳದ ಪೂಜ್ಯ ಹೆಗಡೆಯವರ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರು. ಅಶೋಕ ಭಟ್ರು ಹೇಳಿದರು, ಅವರ ಹತ್ತಿರ ಹಲವು ಬೀಗಗಳಿಗೆ ಆಗುವಂಥ ಕೀ ಇದೆ ಅಂತ. ನನಗೂ ಹಲವು ಸಾರಿ ಆ ಕೀ ತೆಗೆದು ಅವರು ಬೀಗ ಹೊಡೆದು ಕೊಟ್ಟಿದ್ದಾರೆ. ಅವರಿಗೆ ಸದಾಕಾಲ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇನ್ನು ಕುರಿಯ ಸ್ಮೃತಿ ಗೌರವಕ್ಕೆ ಪಾತ್ರರಾದ ಶ್ರೀಯುತ ಭಾಸ್ಕರ್ ರಾವ್ ಮತ್ತು ಭಾಸ್ಕರ ಭಾರ್ಯರು. ಭಾಸ್ಕರ್ ರಾವ್ ಅವರದ್ದು ನನಗೆ ಹೆಚ್ಚು ಪರಿಚಯ ಇಲ್ಲ, ಆದರೂ ಅವರು ಯಕ್ಷಗಾನ ಅರ್ಥಧಾರಿಗಳು ಎಂಬುದನ್ನು ತಿಳ್ಕೊಂಡಿದ್ದೇನೆ. ಒಳ್ಳೆಯ ಅರ್ಥಧಾರಿ ಅಂತ ತಿಳ್ಕೊಂಡವ. ಭಾಸ್ಕರ ಭಾರ್ಯರು ಪುತ್ತೂರು ಪರಿಸರದಲ್ಲಿ ಯಕ್ಷಗಾನ ತಾಳಮದ್ದಳೆಗಳನ್ನು ಸಂಘಟಿಸುವುದರಲ್ಲಿ ಸಿದ್ಧಹಸ್ತರು. ಅದು ಮಾತ್ರ ಅಲ್ಲ, ಹಲವಾರು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡವರು. ಪುತ್ತೂರು ಪರಿಸರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗೋದಿದ್ದರೆ ಅದರ ಸಮಿತಿಯಲ್ಲಿ ಭಾಸ್ಕರ ಭಾರ್ಯರು ಇದ್ದೇ ಇರ್ತಾರೆ. ಸಹೃದಯಿಗಳು. ಅವರು ಇಬ್ಬರಿಗೂ ಕೂಡ ಕುರಿಯ ಸ್ಮೃತಿ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀಯುತ ಜೋಶಿಯವರು ಬಹಳ ಸಂಕ್ಷಿಪ್ತವಾಗಿ ತನ್ನ ಮಾತುಗಳನ್ನು ಮುಗಿಸಿದ್ದಾರೆ. ಯಾಕೆಂದರೆ ಅವರು ಮೊನ್ನೆ ಒಂದು ಸ್ವಲ್ಪ ಭಾಷಣ ಮಾಡಿದರು, ನಾನು ಕೇಳಿದ್ದೇನೆ ಆ ಭಾಷಣವನ್ನು. ಅಂದರೆ ತಾಳಮದ್ದಳೆ ಆರಂಭವಾಗುವುದಕ್ಕೆ ಮೊದಲು ಪದ್ಯಾಣ ಗಣಪತಿ ಭಟ್ರ ಬಗ್ಗೆ ಮತ್ತು ಕುರಿಯ ಪ್ರತಿಷ್ಠಾನ ಹಾಗೂ ಅಶೋಕ ಭಟ್ರ ಬಗ್ಗೆ ಮಾತನಾಡಿದ್ದರು. ಬಹುಶಃ ಹಾಗೆ ಇವತ್ತು ಹೆಚ್ಚು ಸಮಯ ಹೋಗಬಾರ್ದು ಅಂತ ಹೇಳುವುದಕ್ಕಾಗಿ ಹೆಚ್ಚು ಮಾತನಾಡಲಿಲ್ಲ. ನಿಜವಾಗಿ ಅವರ ಮಾತನ್ನು ಕೇಳಲಿಕ್ಕೆ ಭಾಳ ಜನ ಉತ್ಸುಕರಾಗಿದ್ದಿರಬೇಕು. ಇವತ್ತು ಅರ್ಥಗಾರಿಕೆಯಲ್ಲಿ ಕೂಡ ಅವರು ತೊಡಗಿಸಿಕೊಳ್ಳುವವರಿದ್ದಾರೆ. ಅಂಥ ಹಿರಿಯರು ಈ ಕುರಿಯ ಪ್ರತಿಷ್ಠಾನಕ್ಕೆ ಸದಾ ಮಾರ್ಗದರ್ಶಕರಾಗಿದ್ದಾರೆ. ಜೋಶಿಯವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇದು ಅತ್ಯಂತ ಸಮಂಜಸವಾದುದು. ಎಳನೀರು ಮಠ ಯಕ್ಷಗಾನಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳುವುದನ್ನು ಯಕ್ಷಗಾನ ಕಲಾವಿದರಿಗೂ ಯಕ್ಷಗಾನ ಅಭಿಮಾನಿಗಳಿಗೂ ಹೇಳಬೇಕಾದ್ದಿಲ್ಲ. ಭಾಳಷ್ಟು ದೊಡ್ಡ ದೊಡ್ಡ ತಾಳಮದ್ದಳೆ ಕೂಟಗಳು ಎಳನೀರಿನಲ್ಲಿ ನಡೆದಿದೆ. ಒಂದು ಅರ್ಥದಲ್ಲಿ ನನಗೆ ಯಕ್ಷಗಾನದ ತಾಳಮದ್ದಳೆಯಲ್ಲಿ ಚರ್ಚೆ ಅಂದರೆ ಭಾಳ ಇಂಟ್ರೆಸ್ಟ್. ಜೋಶಿಯವರು ಅದನ್ನು ಒಪ್ಪುವುದಿಲ್ಲ, ನನ್ನ ಎದುರು ಹೇಳೋದಿಲ್ಲ, ಹಿಂದಿಂದ ಹೇಳ್ತಾರೆ ಅವನಿಗೆ ಚರ್ಚೆ ಬೇಕು ಅಂತ. ಆದರೆ ಆ ಚರ್ಚೆ ಬೇಕು ಅಂತ ನನಗೆ ಕಾಣಲಿಕ್ಕೆ ಕಾರಣ ಎಳನೀರಿನಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಗಳು. ಅಲ್ಲಿ ಶೇಣಿಯವರು, ಸಾಮಗರು ಜಿದ್ದಾಜಿದ್ದಿ ಇಲ್ಲದ ತಾಳಮದ್ದಳೆಗಳೇ ಆಗ್ತಾ ಇರಲಿಲ್ಲ. ಅಂಥದ್ದನ್ನು ಕೇಳಿ ಕೇಳಿ ಆಗೋಗ ತಾಳಮದ್ದಳೆಯಲ್ಲಿ ಚರ್ಚೆ ಬೇಕು ಅಂತ ನನಗೆ ಆಸಕ್ತಿ ಹುಟ್ಟಿದ್ದು. ಆದರೆ ಇತ್ತೀಚೆಗೆ ಕಲಾವಿದರು ಬಹಳ ಭಾವನಾತ್ಮಕವಾದಂಥ ಪ್ರಸಂಗಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಉತ್ತಮ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಆ ರೀತಿಯಿಂದ ನೋಡಿದರೆ ಅಂಥ ಭಾವನಾತ್ಮಕವಾದ ಪ್ರಸಂಗಗಳಿಗೆ ಕೂಡ ಖಂಡಿತವಾಗಿ ಬೇಡಿಕೆ ಇದೆ ಅಂತ ಹೇಳುವುದನ್ನು ಒಪ್ಪಿಕೊಳ್ಳುತ್ತಾ ನಾನು ಕೂಡ ಈಗ ಅಂಥ ತಾಳಮದ್ದಳೆಗಳನ್ನು ಆಸ್ವಾದಿಸಲಿಕ್ಕೆ ಆರಂಭಿಸಿದ್ದೇನೆ. ಪೂಜ್ಯ ಸ್ವಾಮೀಜಿಯವರು ಮತ್ತು ಬ್ರಹ್ಮೈಕ್ಯರಾದ ಕೇಶವಾನಂದ ಭಾರತಿ ಸ್ವಾಮಿಗಳು ಪದ್ಯಾಣ ಗಣಪತಿ ಭಟ್ರಿಗೂ ಪದ್ಯಾಣ ಗಣಪತಿ ಭಟ್ರು ಅವರ ಆತ್ಮೀಯ ಶಿಷ್ಯರು.
ಅಶೋಕ ಭಟ್ರು ಅವರ ಆತ್ಮೀಯ ಶಿಷ್ಯರು, ಕುರಿಯ ಪ್ರತಿಷ್ಠಾನಕ್ಕೆ ಎಲ್ಲ ಪದಾಧಿಕಾರಿಗಳು ಮಠಕ್ಕೆ ಆತ್ಮೀಯರೇ. ಕುರಿಯ ಗಣಪತಿ ಶಾಸ್ತ್ರಿಗಳಂತೂ ಪೂಜ್ಯ ಸ್ವಾಮೀಜಿಯವರ ಮೆಚ್ಚಿನ ಭಾಗವತರಲ್ಲಿ ಒಬ್ಬರು. ಈ ಎಲ್ಲ ಕಾರಣಗಳಿಂದ ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವುದು ಅತ್ಯಂತ ಸಮಂಜಸವಾಗಿದೆ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹಾರೈಸುತ್ತಾ ಒಂದು ಮಾತು. ಪದ್ಯಾಣ ಗಣಪತಿ ಭಟ್ರು ಸುರತ್ಕಲ್ ಮೇಳದಲ್ಲಿದ್ದಾಗ ಮೇಳದ ಯಜಮಾನರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿದ್ದವರು. ಸುರತ್ಕಲ್ ಮೇಳದಲ್ಲಿ ಕಲಾವಿದರಿಗೆ ಹೋಗಲಿಕ್ಕೆ ಒಂದು ವ್ಯಾನ್ ಇತ್ತು. ಅದನ್ನು ಶಿವರಾಮ ಜೋಗಿಯವರು ಡ್ರೈವ್ ಮಾಡ್ತಾಯಿದ್ದರು. ರಾತ್ರಿ ಆಟ, ಬೆಳಿಗ್ಗೆ ವ್ಯಾನ್ ಡ್ರೈವ್ ಮಾಡ್ತಾಯಿದ್ದರು. ಆದರೆ ಶೇಣಿಯವರು ಮತ್ತು ಪದ್ಯಾಣ ಗಣಪತಿ ಭಟ್ರು ಮಾತ್ರ ಆ ವ್ಯಾನ್ನಲ್ಲಿ ಹೋಗ್ತಾ ಇರಲಿಲ್ಲ. ಅವರಿಗೆ ವರದರಾಯ ಪೈಗಳೇ ಡ್ರೈವ್ ಮಾಡ್ತಾ ಇದ್ದ ಒಂದು ಜೀಪ್ ಇತ್ತು. ಆ ಜೀಪಿನಲ್ಲಿ ಮುಂದಿನ ಸೀಟ್ನಲ್ಲಿ ಕೂತುಕೊಳ್ಳುವ ಅವಕಾಶ ಪಡೆದವರಲ್ಲಿ ಶೇಣಿಯವರು ಮತ್ತು ಪದ್ಯಾಣ ಗಣಪತಿ ಭಟ್ರು ಸೇರಿದ್ದಾರೆ. ಆ ಕಾರಣದಿಂದ ಮೇಳದ ಯಜಮಾನರಿಗೂ ಆತ್ಮೀಯರಾಗಿದ್ದವರು. ಎಂದೂ ಮೇಳಕ್ಕೆ ಅಥವಾ ಸಂಘಟಕರಿಗೆ ಹೊರೆಯಾಗದಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ. ಅಂಥ ಆತ್ಮೀಯ ಪದ್ಯಾಣ ಗಣಪತಿ ಭಟ್ರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.